ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಆರೋಗ್ಯಕ್ಕೆ ತುಂಬ ಉತ್ತಮವಾದಂತಹ ರಾಗಿ ದೋಸೆಯನ್ನು ಸೋಡಾ ಪೌಡರ್ ಹಾಕದೇನೆ ಹಾಗೆಯೇ ಗರಿ ಗರಿಯಾಗಿ ತುಂಬಾ ರುಚಿಕರವಾಗಿ ಹೆಲ್ದಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ತರಕಾರಿಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಿರುವ ಈ ರಾಗಿ ದೋಸೆ ಬೆಳಗ್ಗೆಯ ಬ್ರೇಕ್ಫಾಸ್ಟಿಗೂ ಮಾಡಬಹುದು, ಸಂಜೆಯ ತಿಂಡಿಗೂ ಕೂಡ ಮಾಡಬಹುದು. ಯಾವ ಒಂದು ಚಟ್ನಿ ಕೂಡ ಬೇಡದಂತಹ ಈ ದೋಸೆಯನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ನಾನೊಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ರಾಗಿ ಪೌಡರ್ ಹಾಕಿದ್ದೇನೆ. ಇದು ಹೋಮ್ ಮೇಡ್ ಪೌಡರ್. ಹಾಗೆಯೇ 2 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು, 2 ಸ್ಪೂನ್ ಆಗುವಷ್ಟು ರವೆ ಹಾಕಿದ್ದೇನೆ. ಚಿರೋಟಿ ರವೆ, ಬಾಂಬೆ ರವೆ ಏನು ಹೇಳ್ತೇವೆ ಅದುವೇ. ಹಾಗೆಯೇ ಇದಕ್ಕೆ ಯಾವುದೇ ತರಕಾರಿಗಳನ್ನು ಯೂಸ್ ಮಾಡಬಹುದು. ನಾನು ಇದಕ್ಕೆ ಬೀನ್ಸ್ ಹಾಕಿದ್ದೇನೆ, ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಹಾಗೆಯೇ ಒಂದು ಮಧ್ಯಮ ಗಾತ್ರದ ಕ್ಯಾರೆಟನ್ನು ಈ ರೀತಿ ತುರಿದ್ಬಿಟ್ಟು ಹಾಕಿದ್ದೇನೆ. ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ. ಹಾಗೆಯೇ ಖಾರಕ್ಕೆ ಅನುಗುಣವಾಗಿ 2 ಕಾಯಿಮೆಣಸು ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಮತ್ತು ಕರಿಬೇವಿನ ಎಲೆಗಳು, ಹಾಗೆಯೇ ಸ್ವಲ್ಪ ಶುಂಠಿಯನ್ನು 1 ಇಂಚಾಗುವಷ್ಟು ಶುಂಠಿಯನ್ನು ತುರಿದುಬಿಟ್ಟು ಹಾಕಿದ್ದೇನೆ. ಹಾಗೆಯೇ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಅದರ ಜೊತೆಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಹಾಗೆಯೇ ಕಲಿಸ್ತಾ ಇದ್ದೇನೆ. ಈಗಲೇ ನೀರು ಹಾಕೋದು ಬೇಡ, ಫಸ್ಟಿಗೆ ಹಾಗೆಯೇ ಕಲಸಿ. ಸೊ ಇದು ಬಂದುಬಿಟ್ಟು ನೀವು ಬೇರೆ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡಬಹುದು. ಬೇಕಾದ್ರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು, ಎಲೆಕೋಸು ಹಾಕ್ಕೊಳ್ಬೋದು. ನಿಮಗೆ ಯಾವುದು ತರಕಾರಿ ಇಷ್ಟ ನೋಡಿ, ಹೆಲ್ತಿಗೆ ಕೂಡ ಇಷ್ಟ ಅಂದರೆ ಒಳ್ಳೆಯದಿರ್ತದೆ ನೋಡಿ, ಅದನ್ನು ಆ್ಯಡ್ ಮಾಡ್ಬೋದು. ಅಥವಾ ಮನೆಯಲ್ಲಿರುವ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡಬಹುದು. ಸೊ ಈಗ ನಾನು 1 ಕಪ್ ಆಗುವಷ್ಟು ನೀರು ತಗೊಂಡಿದ್ದೇನೆ. ಯಾವ ಕಪ್ಪಿನಲ್ಲಿ ರಾಗಿ ಹಿಟ್ಟು ತಗೊಂಡಿದ್ದೀರಿ ನೋಡಿ, ಅದೇ ಕಪ್ಪಿನಲ್ಲಿ ನೀರು ತಗೊಂಡಿದ್ದೇನೆ. ಸೊ ಇದಕ್ಕೆ ಟೋಟಲ್ ಆಗಿ 2 ಕಪ್ ಆಗುವಷ್ಟು ನೀರು ಬೇಕಾಗ್ತದೆ. ಮೊದಲಿಗೆ 1 ಕಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಕಲಿಸ್ತಾ ಇದ್ದೇನೆ. ಸೊ ಈಗ ನೋಡಿ ಚೆನ್ನಾಗಿ ಕಲಸಿ ಆಗಿದೆ. ಸೊ ಈಗ ಎಗೇನ್ ನಾನು 1 ಕಪ್ ನೀರು ಹಾಕ್ತಾ ಇದ್ದೇನೆ. ಮತ್ತು ನಾನು ರಾಗಿ ಹಿಟ್ಟು ಬಂದುಬಿಟ್ಟು ಮನೆಯಲ್ಲೇ ರೆಡಿ ಮಾಡಿದ್ದು ಇಡೀ ರಾಗಿ ಏನು ಬರ್ತದೆ ನೋಡಿ, ಅದನ್ನು ಚೆನ್ನಾಗಿ ತೊಳೆದಿದ್ದೇನೆ. ಒಂದು 3 ರಿಂದ 4 ಬಾರಿ ತೊಳೆದು ಒಂದು ತಟ್ಟೆಗೆ ಹಾಕಿಬಿಟ್ಟು ಬಿಸಿಲಿನಲ್ಲಿ ಒಣಗಿಸಿದ್ದೇನೆ. ಒಣಗಿಸಿ ನಂತರ ನೈಸಾಗಿ ಪುಡಿ ಮಾಡಿ ನಂತರ ಗಾಳಿಸಿ ಇಟ್ಟಿದ್ದೇನೆ. ಸೊ ಅಂತಹ ರಾಗಿ ಹಿಟ್ಟನ್ನು ಉಪಯೋಗಿಸಿದ್ದೇನೆ. ನೀವು ಕೂಡ ಮನೆಯಲ್ಲೇ ರಾಗಿ ಹಿಟ್ಟು ಪ್ರಿಪೇರ್ ಮಾಡಿ. ಸೊ ಅದು ಇನ್ನೂ ಕೂಡ ಒಳ್ಳೆಯದು ಅಂತಲೇ ಹೇಳಬಹುದು. ಸೊ ನೋಡಿ, ಈ ರೀತಿಯಾಗಿ ದೋಸೆ ಹಿಟ್ಟು ಯಾವ ಥರ ಇರ್ತದೆ ನೋಡಿ, ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು. ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದನ್ನು ನೆನೆಸಿಡಬೇಕು ಅಂತ ಏನಿಲ್ಲ, ಅಥವಾ ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ರುಬ್ಬಿ ಹಾಕಬೇಕು ಅಂತ ಏನಿಲ್ಲ, ಅಥವಾ ಸೋಡಾ ಪೌಡರ್ ಹಾಕ್ಕೊಳ್ಬೇಕು ಅಂತ ಕೂಡ ಏನಿಲ್ಲ. ತಕ್ಷಣ ಮಾಡ್ಬೋದು, ಗರಿ ಗರಿಯಾಗಿ ಬರ್ತದೆ. ನಾನಿಲ್ಲಿ ಕಬ್ಬಿಣದ ಹಂಚು ತಗೊಂಡಿದ್ದೇನೆ. ಮಾಮೂಲಿ ಮಂಗಳೂರಲ್ಲೆಲ್ಲ ದೋಸೆ ಮಾಡುವಾಗ, ನೀರು ದೋಸೆ ಮಾಡುವಾಗ ಇದೇ ಹಂಚು ಯೂಸ್ ಮಾಡ್ತೇವೆ ನಾವು. ಅದರಲ್ಲಿ ಇವತ್ತು ದೋಸೆ ಮಾಡಿ ತೋರಿಸ್ತೇನೆ. ನೀವು ಬೇಕಾದ್ರೆ ಇದರಲ್ಲಿ ಕೂಡ ಮಾಡ್ಬೋದು, ಅಥವಾ ನಾನ್ ಸ್ಟಿಕ್ ತವ ಬರ್ತದಲ್ಲ ಅದರಲ್ಲಿ ಕೂಡ ಮಾಡಬಹುದು. ಸೊ ಎಣ್ಣೆ ಸವರಿದ ನಂತರ ಚೆನ್ನಾಗಿ ಬಿಸಿಯಾಗಿರಬೇಕು ನೀರು ದೋಸೆ ತವ. ನಂತರ ಈ ರೀತಿ ತೆಳ್ಳಗೆ ಹಾಕಬೇಕು ದೋಸೆನ. ನಂತರ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸಿ. ನಿಮಗೆ ಗರಿ ಗರಿಯಾಗಿ ಬರಬೇಕಾದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಇದನ್ನು ಫ್ರೈ ಮಾಡಬೇಕು, ಅಥವಾ ಸಾಫ್ಟಾಗಿ ಬರಬೇಕಾದ್ರೆ ಸ್ವಲ್ಪ ಫ್ರೈ ಮಾಡಿದ್ರು ಕೂಡ ಸಾಕಾಗ್ತದೆ. ನಂತರ ಮೇಲುಗಡೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಅಥವಾ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕಿದ್ದೇನೆ. ನಂತರ ಎಷ್ಟು ಈಸಿಯಾಗಿ ಬರ್ತದೆ ಅಂತ ನೀವೇ ನೋಡಿ, ಕ್ರಿಸ್ಪಿಯಾಗಿ ಬರ್ತದೆ. ಸೊ ಇದಕ್ಕೆ ಉಂಟಲ್ಲ, ಚಟ್ನಿ ಕೂಡ ಬೇಕು ಅಂತ ಏನಿಲ್ಲ, ಹಾಗೆಯೇ ತಿನ್ನಬಹುದು. ಯಾಕಂದರೆ ಉಪ್ಪು ಖಾರ ಎಲ್ಲ ಇರ್ತದೆ ಮತ್ತು ತುಂಬಾ ಹೆಲ್ದಿ. ಯಾಕಂದರೆ ತರಕಾರಿ ಹಾಕಿ ಮಾಡಿದ್ದೇವೆ. ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದೆ ಅಂತ. ಸೊ ಇನ್ನೊಮ್ಮೆ ತೋರಿಸ್ತಿದ್ದೇನೆ. ತೆಳ್ಳಗೆ ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡಬಹುದು. ಸೊ ಟೇಸ್ಟ್ ಅಂತೂ ಹೇಳೋದೇ ಬೇಡ, ಅಷ್ಟೊಂದು ರುಚಿಕರವಾಗಿತ್ತು. ನಮ್ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ, ಅವರು ಕೂಡ ತಿಂದಿದ್ದಾರೆ. ಯಾಕಂದರೆ ನನ್ನ 1.5 ವರ್ಷದ ಮಗನಿಗಂತೂ ತುಂಬಾ ಇಷ್ಟ ಆಗಿದೆ ಈ ರಾಗಿ ದೋಸೆ. ಮಕ್ಕಳು ಕೂಡ ಕಲರ್ಫುಲ್ ಆಗಿದೆ ಅಲ್ಲ ಅಂತ ನೋಡಿಬಿಟ್ಟೆ ಇದನ್ನು ತಿಂತಾರೆ. ಸೊ ಹಾಗಾಗಿ ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಕೂಡ ಇನ್ಸ್ಟೆಂಟಾಗಿ ಮಾಡ್ಬೋದು. ಹಾಗೆಯೇ ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿಯಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಕಷ್ಟನೇ ಇಲ್ಲ. ಸೊ ಮನೆಯಲ್ಲೇ ಇರುವಂತಹ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಹಾಗೆಯೇ ಹೆಲ್ತ್ ವಿಷಯ ಬಂದರೆ, ಯಾರೆಲ್ಲ ಡಯಟ್ ಕಾನ್ಷಿಯಸ್ ಆಗಿರ್ತೀರಿ ನೋಡಿ, ಅವರಿಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತಲೇ ಹೇಳಬಹುದು. ಯಾಕಂದರೆ PCOD PCOS ಎಲ್ಲ ಸಮಸ್ಯೆ ಇರುವವರಿಗೆ ಸೊ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಹಣ್ಣು ತರಕಾರಿ ಎಲ್ಲ ಜಾಸ್ತಿ ತಿನ್ನಬೇಕು ಅಂತ ಇರುವಾಗೆಲ್ಲ ಈ ತರಕಾರಿಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಈ ರೀತಿ ದೋಸೆ ಮಾಡೋದ್ರಿಂದ ಅವರ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು.
ಹಾಗೆಯೇ ಡಯಾಬಿಟಿಕ್ ಪೇಷಂಟ್ಗೂ ಕೂಡ ರಾಗಿ ದೋಸೆ ಪ್ಲೇನ್ ರಾಗಿ ದೋಸೆ ತಿನ್ನಲಿಕ್ಕೆ ಇಷ್ಟ ಆಗದವರು ಈ ರೀತಿ ಮಾಡಿ ತಿನ್ನಬಹುದು. ಅವರು ತಿನ್ನುವಂತಹ ತರಕಾರಿಗಳನ್ನು ಹಾಕಿಬಿಟ್ಟು ಮಾಡಬಹುದು. ನೋಡಿ ಯಾವ ಥರ ಬಂದಿದೆ ಅಂತ, ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಉಂಟಲ್ಲ ನೋಡಿ. ಸೊ ಬೇಕಿದ್ದರೆ ಇದಕ್ಕೆ ಕೊಬ್ಬರಿ ಚಟ್ನಿ ಕೂಡ ಯೂಸ್ ಮಾಡಬಹುದು, ಆದರೆ ಹಾಗೆಯೇ ಕೂಡ ಟೇಸ್ಟ್ ಆಗಿರ್ತದೆ. ಸೊ ಇವತ್ತಿನ ವಿಡಿಯೋ ನಿಮಗಂತೂ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗಾದರೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ.